ಕೃತಕ ಬುದ್ಧಿಮತ್ತೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಹೆಸರು ಕೇಳಿದ ತಕ್ಷಣ ನೆನಪಾಗೋದೇನು ದೊಡ್ಡ ದೊಡ್ಡ ಸಿಟಿಗಳು ಹೈಟೆಕ್ ಕಂಪನಿಗಳು ಅಲ್ವಾ ಆದ್ರೆ ಇದೇ ಟೆಕ್ನಾಲಜಿ ನಮ್ಮ ಹಳ್ಳಿಗಳನ್ನ ನಮ್ಮ ಗ್ರಾಮೀಣ ಭಾರತವನ್ನೇ ಪೂರ್ತಿ ಬದಲಾಯಿಸೋ ಶಕ್ತಿ ಹೊಂದಿದೆ ಅಂದ್ರೆ ನಂಬ್ತೀರಾ ಹೌದು ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಗೆ ನಮ್ಮ ಸ್ಮಾರ್ಟ್ ಹಳ್ಳಿಗಳ ಕನಸಿಗೆ ಜೀವ ತುಂಬುತ್ತಿದೆ ಅನ್ನೋದನ್ನ ನೋಡೋಣ ಬನ್ನಿ. ಸರಿ, ಹಾಗಾದ್ರೆ ಆ ಮೂಲಭೂತ ಪ್ರಶ್ನೆಗೆ ಬರೋಣ. ನಿಜವಾಗ್ಲೂ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಮ ಹಳ್ಳಿಗಳನ್ನ ಬದಲಾಯಿಸೋಕ್ ಸಾಧ್ಯನಾ? ವ್ಯವಸಾಯ, ಆರೋಗ್ಯ, ಶಿಕ್ಷಣ ಈ ಎಲ್ಲಾ ಕ್ಷೇತ್ರಗಳಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ತರಬಲ್ಲುದೆ? ಬನ್ನಿ, ಇದಕ್ಕೆ ಉತ್ತರ ಏನು ಅಂತ ಒಟ್ಟಿಗೆ ಹುಡುಕೋಣ. ಸರಿ, ಎಲ್ಲಕ್ಕಿಂತ ಮೊದಲು ಈ ಕೃತಕ ಬುದ್ಧಿಮತ್ತೆ ಅಂದ್ರೆ ಏನು ಅಂತ ತುಂಬಾನೇ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಇದು ಅಂದ್ಕೊಂಡಷ್ಟು ಕಾಂಪ್ಲೆಕ್ಸ್ ಏನಲ್ಲ. ನಿಜ ಹೇಳಬೇಕು ಅಂದ್ರೆ ನಾವೆಲ್ಲರೂ ಪ್ರತಿದಿನ ಇದನ್ನ ಬಳಸ್ತಾನೆ ಇರ್ತೀವಿ. ನಮ್ಮ ಕೈಯಲ್ಲಿರೋ ಸ್ಮಾರ್ಟ್ಫೋನ್, ನಾವು ಬಳಸೋ ಕಂಪ್ಯೂಟರ್, ದಾರಿ ಹುಡುಕೋಕೆ ಬಳಸೋ ಗೂಗಲ್ ಮ್ಯಾಪ್ಸ್, ಹೀಗೆ ಪ್ರತಿಯೊಂದು ಆಪ್ನ ಹಿಂದೆ ಕೆಲ್ಸ ಮಾಡೋ ಒಂದು ಇನ್ವಿಸಿಬಲ್ ಪವರ್ ಇದೆಯಲ್ಲ, ಅದೇ ಕೃತಕ ಬುದ್ಧಿಮತ್ತೆ. ಹಾಗಾದ್ರೆ ಈ ಮಷೀನ್ಗಳು ನಮ್ಮ ಹಾಗೆ ಯೋಚನೆ ಮಾಡೋದು, ಡಿಸಿಷನ್ ತಗೊಳ್ಳೋದು ಹೇಗೆ ಸಾಧ್ಯ? ಇದರ ಹಿಂದಿರೋ ಪ್ರಾಸೆಸ್ ಏನಪ್ಪಾ ಅಂದ್ರೆ ಅದನ್ನೇ ಮಷೀನ್ ಲರ್ನಿಂಗ್ ಅಂತ ಕರೆಯೋದು. ಮಷೀನ್ ಲರ್ನಿಂಗ್ ಅಂದ್ರೆ ತುಂಬಾನೇ ಸಿಂಪಲ್. ಮಷೀನ್ಗಳಿಗೆ ಅಷ್ಟೊಂದು ಅಂದ್ರೆ ಅಪಾರ ಪ್ರಮಾಣದ ಡೇಟಾ ಕೊಟ್ಟು, ನೋಡು ಇದ್ರಿಂದ ನೀನೇ ಕಲೀ ಅಂತ ಹೇಳೋದು ಅಷ್ಟೇ. ಕೆಲವು ಸಂದರ್ಭಗಳಲ್ಲಿ ಮನುಷ್ಯರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಗಮನಿಸಿ ಅದೇ ಥರ ಪ್ಯಾಟರ್ನ್ಗಳನ್ನ ಕಾಪಿ ಮಾಡೋಕೆ ಈ ಮಷೀನ್ಗಳು ಟ್ರೈ ಮಾಡ್ತವೆ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಒಳ್ಳೆ ಉದಾಹರಣೆ ಇದೆ. ಒಂದು ಪುಟ್ಟ ಮಗು ಅಂದ್ರೆ ಆಗ ತಾನೇ ಹುಟ್ಟಿದ ಮಗು ನೋಡಿ, ಮಗು ಹುಟ್ಟಿದಾಗ ಮೊದಲು ತನ್ನ ಸುತ್ತಮುತ್ತ ಇರೋದನ್ನೆಲ್ಲ ಗಮನಿಸುತ್ತೆ. ಅಮ್ಮ, ಅಪ್ಪ ಅನ್ನೋ ಪದಗಳನ್ನ ಪದೇ ಪದೇ ಕೇಳಿಸ್ಕೊಳ್ಳುತ್ತೆ. ಹೀಗೆ ರಿಪೀಟ್ ಆಗೋ ಈ ಸೌಂಡ್ಸ್, ಈ ಪ್ಯಾಟರ್ನ್ಸ್ಗಳಿಂದಲೇ ಅದು ರಿಯಾಕ್ಟ್ ಮಾಡೋಕೆ, ಕಲಿಯೋಕೆ ಶುರು ಮಾಡುತ್ತೆ. ನೋಡಿ, ಮನುಷ್ಯರು ತಮ್ಮ ಲೈಫ್ ಎಕ್ಸ್ಪೀರಿಯನ್ಸ್, ಅಬ್ಸರ್ವೇಷನ್ಸ್ಗಳಿಂದ ಇಂಟೆಲಿಜೆಂಟ್ ಆಗ್ತಾರೆ. ಸೇಮ್ ಅದೇ ರೀತಿ ಮಷೀನ್ಸ್ಗಳು ಅತ್ಯಂತ ಡೇಟಾ ಮತ್ತು ರಿಪೀಟೆಡ್ ಪ್ಯಾಟರ್ನ್ಸ್ಗಳಿಂದ ಇಂಟೆಲಿಜೆನ್ಸ್ ಪಡ್ಕೊಳ್ತವೆ. ಹೇಗೆ ಒಂದು ಮಗು ಪದೇ ಪದೇ ಕೇಳೋ ಮಾತುಗಳಿಂದ ಕಲಿಯುತ್ತೋ ಹಾಗೆಯೇ ಮಷೀನ್ಗಳು ಡೇಟಾವನ್ನ ಅನಲೈಸ್ ಮಾಡಿ ಕಲಿಯುತ್ತವೆ. ಹಾಗಾದ್ರೆ ಈ ಕಲಿಯೋ ಪ್ರಾಸೆಸ್ನ ಅಲ್ಟಿಮೇಟ್ ಗೋಲ್ ಏನು? ಸಿಂಪಲ್, ಡಿಸಿಷನ್ ತಗೊಳ್ಳೋದು, ಕಾಂಪ್ಲೆಕ್ಸ್ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋದು. ಅಂದ್ರೆ ಮನುಷ್ಯನ ಬುದ್ಧಿವಂತಿಕೆ ಬೇಕಾಗಿರೋ ಕೆಲಸಗಳನ್ನ ಎಐ ತುಂಬಾನೇ ಹೈ ಆಕ್ಯುರಸಿಯೊಂದಿಗೆ ಮಾಡೋದೇ ಇದ್ರ ಗುರಿ. ಸರಿ, ಮಷೀನ್ಗಳು ಕಲಿಯಕ್ಕೆ ಡೇಟಾ ಬೇಕು ಅಂತ ಗೊತ್ತಾಯ್ತು. ಆದ್ರೆ ಈ ಡೇಟಾ ಎಲ್ಲಿಂದ ಬರುತ್ತೆ? ಇದನ್ನ ಹೇಗೆ ಕಲೆಕ್ಟ್ ಮಾಡ್ತಾರೆ? ಇಲ್ಲೇ ನೋಡಿ, ಡೇಟಾ ಲೇಕ್ ಅಥವಾ ಮಾಹಿತಿ ಸರೋವರ ಅನ್ನೋ ಕಾನ್ಸೆಪ್ಟ್ ಬರೋದು. ಡೇಟಾ ಲೇಕ್ ಅಂದ್ರೆ ಬೇರೆ ಬೇರೆ ಸೋರ್ಸಸ್ಗಳಿಂದ ಬರುವ ರಾಶಿ ರಾಶಿ ರಾ ಡೇಟಾವನ್ನ ಒಂದೇ ಕಡೆ ಸ್ಟೋರ್ ಮಾಡಿಡೋ ಒಂದು ಸೆಂಟ್ರಲ್ ಜಾಗ. ಇದನ್ನ ಮಷೀನ್ಗಳಿಗೆ ಒಂದು ದೊಡ್ಡ ಡಿಜಿಟಲ್ ಲೈಬ್ರರಿ ಇದ್ದಾಗೆ ಅಂತ ಅನ್ಕೊಳ್ಬೋದು. ಈಗ ನೋಡಿ, ಹವಾಮಾನ, ವ್ಯವಸಾಯ, ಶಿಕ್ಷಣ, ಆರೋಗ್ಯ ಹೀಗೆ ಹಳ್ಳಿಯ ಬದುಕಿನ ಪ್ರತಿಯೊಂದು ಕ್ಷೇತ್ರದಿಂದ ಬರೋ ಮಾಹಿತಿಯನ್ನ ಹೇಗೆ ಒಂದು ಸೆಂಟ್ರಲ್ ಡೇಟಾಬೇಸ್ ಅಂದ್ರೆ ಡೇಟಾ ಲೇಕ್ನಲ್ಲಿ ಕಲೆಕ್ಟ್ ಮಾಡಲಾಗುತ್ತೆ. ಈ ಎಲ್ಲ ಮಾಹಿತಿಯನ್ನು ಒಟ್ಟಿಗೆ ತರೋದೇ ಇದರ ಅಸಲಿ ಪವರ್. ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಈ ಡೇಟಾ ಲೇಕ್ನಲ್ಲಿ ಎಷ್ಟು ವೆರೈಟಿಯ, ಎಷ್ಟು ಜಾಸ್ತಿ ಡೇಟಾ ಇರುತ್ತೋ ಎಐ ಕೂಡ ಅಷ್ಟೇ ಸ್ಮಾರ್ಟ್ ಆಗುತ್ತೆ, ಅಷ್ಟೇ ಅಕ್ಯುರೇಟ್ ಆಗುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ ಮೋರ್ ಡೇಟಾ, ಮೋರ್ ಆಕ್ಯುರೆಸಿ. ಇಲ್ಲಿಯವರೆಗೆ ಎಐ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡಿದ್ವಿ. ಈಗ ಇದು ನಮ್ಮ ಗ್ರಾಮೀಣ ಭಾರತದಲ್ಲಿ ನಿಜವಾಗಿ ಹೇಗೆಲ್ಲ ಉಪಯೋಗಕ್ಕೆ ಬರಬಹುದು ಅಂತ ನೋಡೋಣ. ಮೊದಲಿಗೆ ವ್ಯವಸಾಯವನ್ನೇ ತಗೊಳ್ಳೋಣ. ರೈತರ ಪಾಲಿಗೆ ಬೆಳೆಗಳನ್ನ ರಕ್ಷಣೆ ಮಾಡೋದು ಮತ್ತು ಇಳುವರಿಯನ್ನ ಜಾಸ್ತಿ ಮಾಡೋದು ಇದೇ ಅಲ್ವಾ ಅತಿ ದೊಡ್ಡ ಚಾಲೆಂಜ್. ಇಲ್ಲೇ ನೋಡಿ, ಎಐ ಬೇಸ್ಡ್ ಸೊಲ್ಯೂಷನ್ಗಳು ಒಂದ್ರೀತಿ ಗೇಮ್ ಚೇಂಜರ್ ಆಗ್ಬೋದು. ಉದಾಹರಣೆಗೆ ಡ್ರೋನ್ಗಳು ಹೊಲದ ಮೇಲೆಲ್ಲ ಹಾರಾಡಿ ಬೆಳೆ ಆರೋಗ್ಯವಾಗಿದ್ಯಾ ಇಲ್ವಾ ಅಂತ ಫೋಟೋ ಕಳಿಸ್ದೆ. ಮಣ್ಣಲ್ಲಿರೋ ಸೆನ್ಸರ್ಗಳು ನೀರೆಷ್ಟಿದೆ, ಗೊಬ್ಬರ ಬೇಕಾ ಅಂತ ರಿಯಲ್ ಟೈಮ್ ಡೇಟಾ ಕೊಡುತ್ತೆ. ಅಷ್ಟೇ ಅಲ್ಲ, ಕ್ಯಾಮ್ರಾಗಳೇ ಕೀಟಗಳನ್ನ ಗುರುತಿಸಿ ಅವು ಜಾಸ್ತಿಯಾಗೋ ಮೊದಲೇ ವಾರ್ನಿಂಗ್ ಕೊಡೋ ಟೆಕ್ನಾಲಜಿನೂ ಇದೆ. ಯೋಚನೆ ಮಾಡಿ. ಮುಂದಿನದು ಆರೋಗ್ಯ. ಹಳ್ಳಿಗಳಲ್ಲಿ, ಅದರಲ್ಲೂ ದೂರದ ಹಳ್ಳಿಗಳಲ್ಲಿ ಡಾಕ್ಟರ್ ಸಿಗೋದು, ಒಳ್ಳೆ ಮೆಡಿಕಲ್ ಸರ್ವಿಸ್ ಸಿಗೋದು ಎಷ್ಟು ಕಷ್ಟ ಅನ್ನೋದು ನಮ್ಗೆಲ್ಲ ಗೊತ್ತೇ ಇದೆ. ಇದೊಂದು ದೊಡ್ಡ ಸಮಸ್ಯೆ. ಆದ್ರೆ ಎಐ ಈ ಗ್ಯಾಪನ್ನ ತುಂಬೋಕೆ ಹೆಲ್ಪ್ ಮಾಡಬಲ್ಲದು. ಹೇಗೆ ಅಂದ್ರೆ ಟೆಲಿಮೆಡಿಸಿನ್ ಅಂದ್ರೆ ವಿಡಿಯೋ ಕಾಲ್ನಲ್ಲೇ ಡಾಕ್ಟರ್ ಜೊತೆ ಮಾತಾಡೋದು. ಟೆಲಿಆಫ್ಥಾಲ್ಮಾಲಜಿ ಅಂತ ಇನ್ನೊಂದಿದೆ, ಅಂದ್ರೆ ಕಣ್ಣಿನ ಫೋಟೋ ಕಳಿಸಿ ದೂರದಿಂದಲೇ ಚೆಕ್ ಮಾಡಿಸ್ಕೊಳ್ಳೋದು. ಅಷ್ಟೇ ಅಲ್ಲ, ಒಬ್ಬರ ಹಳೆ ಹೆಲ್ತ್ ರೆಕಾರ್ಡ್ಸ್ ನೋಡಿ ಮುಂದೆ ಬರುವ ಆರೋಗ್ಯ ಸಮಸ್ಯೆಗಳನ್ನ ಮೊದಲೇ ಕಂಡುಹಿಡಿಯಕ್ಕೆ ಎಐ ಸಹಾಯ ಮಾಡುತ್ತೆ.
ವಯಸ್ಸಾದವರ ಆರೋಗ್ಯವನ್ನ ಸ್ಮಾರ್ಟ್ ವಾಚ್ ಮೂಲಕ ಮಾನಿಟರ್ ಮಾಡೋಕ್ಕೂ ಸಾಧ್ಯ. ಎಐನ ನಿಜವಾದ ಪವರ್ ಏನು ಅನ್ನೋದಕ್ಕೆ ಇದೊಂದು ಅದ್ಭುತ ಉದಾಹರಣೆ. ಇಲ್ಲಿ ಎಜುಕೇಷನ್ ಡೇಟಾ ಮತ್ತೆ ಹೆಲ್ತ್ ಡೇಟಾವನ್ನ ಒಟ್ಟಿಗೆ ತಂದು ಅನಲೈಸ್ ಮಾಡಲಾಗ್ತಿದೆ. ಇದರಿಂದ ಏನ್ ಗೊತ್ತಾಗತ್ತೆ? ಪರಿಶಿಷ್ಟ ಪಂಗಡದ ಮಹಿಳೆಯರಲ್ಲಿ ಓದುಬರಹದ ಮಟ್ಟಕ್ಕೂ ಅವರ ಆರೋಗ್ಯಕ್ಕೂ ಏನಾದ್ರೂ ಲಿಂಕ್ ಇದೆಯಾ ಅಂತ ಕಂಡುಹಿಡಿಬಹುದು. ಹೀಗೆ ಬೇರೆ ಬೇರೆ ಫೀಲ್ಡ್ನ ಡೇಟಾವನ್ನ ಕನೆಕ್ಟ್ ಮಾಡಿದಾಗ ಸಮಸ್ಯೆಯ ಮೂಲ ಕಾರಣ ಪತ್ತೆ ಹಚ್ಚಿ ಅದಕ್ಕೆ ತಕ್ಕ ಹಾಗೆ ಒಳ್ಳೆ ಪ್ಲಾನ್ಗಳನ್ನ ಮಾಡೋಕಾಗತ್ತೆ. ಈ ಎಲ್ಲಾ ಟೆಕ್ನಾಲಜಿಗಳೂ ಒಂದೇ ಒಂದು ದೊಡ್ಡ ವಿಷನ್ಗಾಗಿ ಕೆಲಸ ಮಾಡ್ತವೆ, ಅದೇ ಸ್ಮಾರ್ಟ್ ಹಳ್ಳಿಗಳ ನಿರ್ಮಾಣ. ಈ ಒಂದು ಮಾತು ತುಂಬಾನೇ ಮುಖ್ಯ. ಸ್ಮಾರ್ಟ್ ಹಳ್ಳಿ ಅಂದ್ರೆ ಬರೀ ಟೆಕ್ನಾಲಜಿ ಹಬ್ ಅಲ್ಲ, ಬದಲಿಗೆ ಒಳ್ಳೆ ಮನೆ, ಹಸಿವಿಲ್ಲದ ಹೊಟ್ಟೆ, ಅತ್ಯುತ್ತಮ ಆರೋಗ್ಯ ಮತ್ತು ಲಾಭದಾಯಕ ವ್ಯವಸಾಯ ಇರೋ ಊರು, ಗ್ರಾಮ ಸ್ವರಾಜ್ಯದ ಕನಸನ್ನ ನನಸು ಮಾಡೋದು. ಅಂದ್ರೆ ಟೆಕ್ನಾಲಜಿ ಅನ್ನೋದು ಇಲ್ಲಿ ಗುರಿಯಲ್ಲ, ಅದು ಗುರಿ ತಲುಪೋಕೆ ಇರೋ ಒಂದು ಸಾಧನ ಅಷ್ಟೇ. ಇದರ ಪವರ್ ಎಷ್ಟಿದೆ ಅನ್ನೋಕೆ ಒಂದು ರಿಯಲ್ ಲೈಫ್ ಸಕ್ಸಸ್ ಸ್ಟೋರಿ ಇದೆ. ಕೋವಿಡ್-19 ಪ್ಯಾಂಡಮಿಕ್ ಟೈಮಲ್ಲಿ ಹೈದರಾಬಾದ್ ಐಐಟಿಯಲ್ಲಿ ಡೆವಲಪ್ ಮಾಡಿದ ಒಂದು ಎಐ ಮಾಡೆಲ್ ಡಾಕ್ಟರ್ಗಳಿಗೆ ಆಮ್ಚಾವ್ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಿತ್ತು. ನಂಬೋಕೆ ಕಷ್ಟ ಆಗ್ಬಹುದು, ಆದ್ರೆ ಈ ಮಾಡೆಲ್ ಪೇಷಂಟ್ಗಳ ಸ್ಥಿತಿ ಯಾವಾಗ ಗಂಭೀರವಾಗುತ್ತೆ ಅನ್ನೋದನ್ನ 96% ಆಕ್ಯುರಸಿಯೊಂದಿಗೆ ಪ್ರಿಡಿಕ್ಟ್ ಮಾಡ್ತಿತ್ತು. ಇದು ಟೆಕ್ನಾಲಜಿಯ ಪವರ್ ಮತ್ತು ಅದರ ನಂಬಿಕಾರ್ಹತೆಗೆ ಒಂದು ದೊಡ್ಡ ಸಾಕ್ಷಿ. ಅಷ್ಟೇ ಅಲ್ಲ, ಈ ಮಾಡೆಲ್ ಏನಾಗುತ್ತೆ ಅಂತ ಸುಮಾರು 16 ದಿನಗಳ ಮುಂಚೆ ಹೇಳ್ಬಿಡ್ತಿತ್ತು. ಇದರಿಂದ ಡಾಕ್ಟರ್ಸ್ಗಳಿಗೆ, ಮೆಡಿಕಲ್ ಟೀಮ್ಗಳಿಗೆ ಆಕ್ಷನ್ ತಗೊಳಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಟೈಮ್ ಸಿಕ್ತು. ಇದರಿಂದ ಎಷ್ಟೋ ಜೀವಗಳು ಉಳಿದು ಅಂದ್ರೆ ತಪ್ಪಾಗಲ್ಲ. ಈಗ ಈ ಟೂಲ್ಸ್ಗಳ ಪವರ್ ಏನು ಅಂತ ಗೊತ್ತಾದ್ಮೇಲೆ ಕೊನೆಯದಾಗಿ ಒಂದು ಪ್ರಶ್ನೆ ಕೇಳಬೇಕಾಗತ್ತೆ. ಪ್ರತಿಯೊಂದು ಹಳ್ಳಿಗೂ ಇಂಟರ್ನೆಟ್ ಕನೆಕ್ಷನ್ ಸಿಕ್ಕಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಿಂದ ಪವರ್ ಸಿಕ್ಕರೆ ಎಂಥ ಸಾಧ್ಯತೆಗಳು ತೆರೆದುಕೊಳ್ಬೋದು? ವ್ಯವಸಾಯದಿಂದ ಹಿಡಿದು ಆರೋಗ್ಯದವರೆಗೆ ನಮ್ಮ ಹಳ್ಳಿಗಳ ಭವಿಷ್ಯವನ್ನೇ ಹೊಸದಾಗಿ ಬರೆಯುವ ಶಕ್ತಿ ನಮ್ಮ ಕೈಲಿದೆ.